ನಮ್ಮ ದೇಶದಲ್ಲಿ ನಡೆದ ಈ ದುರ್ಘಟನೆಯು 300ಕ್ಕೂ ಹೆಚ್ಚು ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಜೊತೆಗೆ ಇದು ಏವಿಯೇಷನ್ ಜಗತ್ತಿನಲ್ಲಿ ಇದೊಂದು ಕರಾಳ ದಿನ, ಬ್ಲಾಕ್ ಡೇ ಆಗಿದೆ. ಇಂತಹ ದುರ್ಘಟನೆಗಳು ಒಂದು ದೇಶದ ಇತಿಹಾಸದಲ್ಲಿ ಬಹಳ ಅಪರೂಪವಾಗಿರುತ್ತದೆ. ಯಾವುದೇ ದೇಶದಲ್ಲಿ ಯಾರೂ ಇಂತಹ ವಿಪತ್ತನ್ನು ನೋಡಲು ಬಯಸುವುದಿಲ್ಲ. ಏವಿಯೇಷನ್ ಎಕ್ಸ್ಪರ್ಟ್ಗಳು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಭಾರತದ ಎಲ್ಲಾ ವಾಯುಯಾನ ವಿಪತ್ತುಗಳಲ್ಲಿ ಇದು ಅತ್ಯಂತ ಕೆಟ್ಟದ್ದೇ? ವಾಯುಯಾನ ತಜ್ಞರು ಹಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಇದು ಏಕೆ ಹೀಗಾಯಿತು ಮತ್ತು ಯಾವ ಪ್ರಶ್ನೆಗಳನ್ನು ಎತ್ತಲಾಗಿದೆ? ಇದಕ್ಕಿಂತ ಮೊದಲು ಇಲ್ಲಿ ನಡೆದದ್ದೇನು ನೋಡೋಣ. ಏರ್ ಇಂಡಿಯಾ ವಿಮಾನವು ಸರ್ದಾರ್ ವಲ್ಲಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಹಮದಾಬಾದ್ನಿಂದ 1:39ಕ್ಕೆ ಲಂಡನ್ಗೆ ಹೊರಟಿತು. ಬೋಯಿಂಗ್ 787 ಡ್ರೀಮ್ಲೈನರ್ ವಿಮಾನದಲ್ಲಿ 242 ಪ್ರಯಾಣಿಕರು ಇದ್ದರು. ಜೊತೆಗೆ ಇದರಲ್ಲಿ 12 ಸಿಬ್ಬಂದಿ ಇದ್ದರು. ಆದರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನವು ಕೆಲವು 100 ಅಡಿ ಎತ್ತರವನ್ನು ತಲುಪುತ್ತದೆ ಮತ್ತು ನಂತರ ಅದು ವೇಗವಾಗಿ ಇಳಿಯುತ್ತದೆ ಮತ್ತು ನಂತರ ಒಂದು ದೊಡ್ಡ ಬೆಂಕಿಯ ಉಂಡೆ ಕಾಣಿಸಿಕೊಳ್ಳುತ್ತದೆ. ಅದು ಯಾರಿಗೂ ಬದುಕುಳಿಯಲು ತುಂಬಾ ಕಷ್ಟಕರವಾಗಿಸುತ್ತದೆ. ಆಸಕ್ತಿದಾಯಕ ಮತ್ತು ಆತಂಕಕಾರಿ ವಿಷಯವೆಂದರೆ ಈ ವಿಮಾನಕ್ಕೆ ಹೊಸ ಕಮಾಂಡರ್ ಇರಲಿಲ್ಲ. ವಿಮಾನವನ್ನು ಕ್ಯಾಪ್ಟನ್ ಸುಮೀತ್ ಸಬರ್ವಾಲ್ ಮತ್ತು ಕ್ಲೈವ್ ಕುಂದರ್ ಅವರು ಕಮಾಂಡ್ ಮಾಡುತ್ತಿದ್ದರು. ಕ್ಯಾಪ್ಟನ್ ಸುಮೀತ್ ಸಬರ್ವಾಲ್ 8200 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ದರು ಮತ್ತು ಸಹ ಪೈಲಟ್ 11,000 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ದರು. ಎಟಿಸಿ ಪ್ರಕಾರ ವಿಮಾನವು 1:39ಕ್ಕೆ ರನ್ವೇಯಿಂದ ಹೊರಟಿತು ಮತ್ತು ಅದರ ನಂತರ ಮೇಡೆ ಕರೆ ಬರುತ್ತದೆ. ಇದರರ್ಥ ವಿಮಾನದಲ್ಲಿ ಏನೋ ತಪ್ಪಾಗಿದೆ ಎಂದು ಪೈಲಟ್ಗಳಿಗೆ ತಿಳಿದಿತ್ತು. ಆದರೆ ಎಟಿಸಿ ಮೇಡೆ ಕರೆಗೆ ಪ್ರತಿಕ್ರಿಯಿಸಲು ಹೋದಾಗ ಅವರಿಗೆ ಯಾವುದೇ ಉತ್ತರ ಸಿಗುವುದಿಲ್ಲ ಮತ್ತು ಅದರ ನಂತರ ಇದು ಒಂದು ದೊಡ್ಡ ಸ್ಫೋಟದಂತೆ ಕಾಣುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಮಾನ ಅಪಘಾತವು ಈಗಾಗಲೇ ಹೆಚ್ಚಿನ ಗಮನ ಸೆಳೆಯುತ್ತಿದೆ. ನಮ್ಮ ದೇಶದಲ್ಲಿ ಎಂದಿಗೂ ವಿಮಾನ ಅಪಘಾತ ಸಂಭವಿಸಿಲ್ಲ ಎಂದು ಹೇಳಲಾಗುವುದಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸುದ್ದಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಏಕೆಂದರೆ ಬೋಯಿಂಗ್ 787, 737 ವಿಮಾನಗಳು ಹಲವು ಅಪಘಾತಗಳನ್ನು ಕಂಡಿವೆ. ಆದರೆ 2009ರಲ್ಲಿ ಬೋಯಿಂಗ್ನ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದ ಡ್ರೀಮ್ಲೈನರ್ ವಿಮಾನವನ್ನು 2014ರಲ್ಲಿ ಏರ್ ಇಂಡಿಯಾಗೆ ನೀಡಲಾಯಿತು. ಆದರೆ ಮೊದಲ ಬಾರಿಗೆ ಡ್ರೀಮ್ಲೈನರ್ ಮತ್ತು ಬೋಯಿಂಗ್ 787 ವಿಮಾನಗಳ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಅಪಘಾತ ಸಂಭವಿಸಿದೆ. ಇದಕ್ಕೂ ಮೊದಲು ಕೆಲವು ಸಣ್ಣ ಆನ್ಬೋರ್ಡ್ ಬೆಂಕಿ ಮತ್ತು ಎಂಜಿನ್ ಸಮಸ್ಯೆಗಳಿದ್ದವು, ಆದರೆ ಯಾವುದೇ ದೊಡ್ಡ ಜೀವ ಅಥವಾ ಆಸ್ತಿ ನಷ್ಟವಾಗಿರಲಿಲ್ಲ. ಇದನ್ನು ಹಲ್ಲಾಸ್ ಎಂದು ಕರೆಯಲಾಗುತ್ತದೆ. ವಿಮಾನ ನಾಶವಾಯಿತು. ಆರಂಭಿಕ ದತ್ತಾಂಶ ಫ್ಲೈಟ್ ರಾಡಾರ್ 24 ಇದು ಪ್ರಪಂಚದಾದ್ಯಂತದ ವಿಮಾನಯಾನ ಸಂಸ್ಥೆ. ಅವುಗಳ ಆರಂಭಿಕ ದತ್ತಾಂಶ ಮತ್ತು ಈ ಎಲ್ಲಾ ವಿಮಾನಗಳ ಡೇಟಾವನ್ನು ಸೆರೆಹಿಡಿಯುತ್ತದೆ ಮತ್ತು ಅದನ್ನು ಪಟ್ಟಿ ಮಾಡುತ್ತದೆ. ಅವರ ಪ್ರಕಾರ ಈ ವಿಮಾನದ ಗರಿಷ್ಠ ವಾಯುಭಾರ ಮಾಪನದ ಎತ್ತರ 625 ಅಡಿ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ವಿಮಾನ ನಿಲ್ದಾಣವು ಸಮುದ್ರ ಮಟ್ಟದಿಂದ 200 ಅಡಿ ಎತ್ತರದಲ್ಲಿದೆ. ಆದ್ದರಿಂದ ಈ ವಿಮಾನವು 400 ಅಡಿ ಎತ್ತರವನ್ನು ತೆಗೆದುಕೊಳ್ಳಬಹುದು ಎಂದು ನೀವು ಊಹಿಸಬಹುದು. ಮತ್ತು ಅದರ ನಂತರ ಈ ವಿಮಾನವು ತ್ವರಿತ ವೇಗದಲ್ಲಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಇದನ್ನು ಅತ್ಯಂತ ವೇಗದ ಇಳಿಯುವಿಕೆ ಎಂದು ಪರಿಗಣಿಸಲಾಗುತ್ತದೆ. ಮತ್ತು ಜನರು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ, ಪರಿಪೂರ್ಣ ಹವಾಮಾನ ಮತ್ತು ಮಧ್ಯಾಹ್ನದ ಹೊರತಾಗಿಯೂ ಈ ವಿಮಾನದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗೆ ಕಾರಣವಾದರೂ ಏನು? ಸ್ಪಷ್ಟವಾಗಿ ಈ ವಿಮಾನದಲ್ಲಿ ಅನೇಕ ವಿವಿಪಿಗಳು ಇದ್ದರು ಎಂಬ ಸುದ್ದಿ ಇದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ವಿಮಾನದಲ್ಲಿದ್ದರು ಮತ್ತು ವಿಮಾನದಿಂದ ಯಾರೂ ಸುರಕ್ಷಿತವಾಗಿಲ್ಲ ಎಂಬ ಗುಜರಾತ್ ಪೊಲೀಸರಿಂದ ಬರುತ್ತಿರುವ ಸುದ್ದಿ. ಆದರೆ ದುರದೃಷ್ಟವಶಾತ್ ಈ ಸುದ್ದಿ ಇಲ್ಲಿಗೆ ನಿಲ್ಲುವುದಿಲ್ಲ. ಏಕೆಂದರೆ ಅದು ಅಪಘಾತಕ್ಕೀಡಾದ ರೀತಿ ಮತ್ತು ಅದು ಎಲ್ಲಿ ಅಪಘಾತಕ್ಕೀಡಾಯಿತು. ದುರದೃಷ್ಟವಶಾತ್ ಸಾವು ನೋವು ಹೆಚ್ಚುತ್ತಿದೆ. ಇದನ್ನು 2 ದುರಂತವೆಂದು ಪರಿಗಣಿಸಿ. ಏಕೆಂದರೆ ರನ್ವೇಯಿಂದ ಸ್ವಲ್ಪ ದೂರದಲ್ಲಿ ಮೇಘಾನಿ ಪ್ರದೇಶದಲ್ಲಿ ಇದು ಬಿಜೆ ವೈದ್ಯಕೀಯ ಕಾಲೇಜಿನ ಮೇಲೆ ಬೀಳುತ್ತದೆ. ಇದು ಬಹಳ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆ ಮತ್ತು ದೇಶಾದ್ಯಂತ ಪ್ರಸಿದ್ಧವಾಗಿದೆ. ಊಟದ ಸಮಯದಲ್ಲಿ ಮೆಸ್ಗೆ ಹೋದ ಅನೇಕ ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದರು ಮತ್ತು ವಿಮಾನವು ನೇರವಾಗಿ ವಿದ್ಯಾರ್ಥಿಗಳು ಇದ್ದ ಪ್ರದೇಶದಲ್ಲಿ ಬಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಗುಜರಾತ್ ಪೊಲೀಸರು 300ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ, ಒಬ್ಬರು ಜೀವಂತವಾಗಿದ್ದಾರೆ ಎಂದು ಅಂದಾಜು ಮಾಡಿದ್ದಾರೆ. ಅಂದರೆ 242 ಜನರು ಗಾಳಿಯಲ್ಲಿ ಸಾವನ್ನಪ್ಪಿದರು ಮತ್ತು 50ರಿಂದ 60 ಜನರು ನೆಲದ ಮೇಲೆ ಸಾವನ್ನಪ್ಪಿದರು. ಆದರೆ ಗಾಳಿಯಲ್ಲಿ ಸಾವುಗಳು ಸಂಭವಿಸಿವೆ ಎಂದು ಅವರಿಗೆ ತಿಳಿದಿದೆ. ಆದ್ದರಿಂದ ಇದನ್ನು 2 ದುರಂತವೆಂದು ಪರಿಗಣಿಸಿದೆ. ಲಂಡನ್ ಹೋಗುವ AI-171 ವಿಮಾನವು ಅಹಮದಾಬಾದ್ನಿಂದ ಟೇಕ್ ಆಫ್ ಆದ ನಂತರ ಮೆಡಿಕಲ್ ವಸತಿ ಮೇಲೆ ಅಪಘಾತಕ್ಕೀಡಾಗಿದೆ. ಬ್ರಿಟಿಷ್ ಪ್ರಧಾನಿ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ನೋವಿನ ದೃಶ್ಯಗಳನ್ನು ನಾವು ನಿಮಗೆ ತೋರಿಸುವುದಿಲ್ಲ. ದೃಶ್ಯಗಳು ವಿನಾಶಕಾರಿಯಾಗಿವೆ, ಆದರೆ ಅದು ಹೇಗೆ ಅಪ್ಪಳಿಸಿತು ಎಂಬುದನ್ನು ನೆನಪಿಡಿ ಮತ್ತು ವಿಮಾನವು ಸಂಪೂರ್ಣವಾಗಿ ಇಂಧನದಿಂದ ತುಂಬಿತ್ತು ಎಂಬುದನ್ನು ನೆನಪಿಡಿ. ಆದ್ದರಿಂದ ಬೆಂಕಿ ಪ್ರಾರಂಭವಾದ ವೇಗವು ಜನರು ಅಲ್ಲಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟಕರವಾಗಿದೆ. ಸ್ಪಷ್ಟವಾಗಿ ಬಹಳಷ್ಟು ಪ್ರಶ್ನೆಗಳು ಉದ್ಭವಿಸುತ್ತಿವೆ ಮತ್ತು ಮುಂದಿನ ಕೆಲವು ದಿನಗಳವರೆಗೆ, ಬಹುಶಃ ಕೆಲವು ವಾರಗಳು ಮತ್ತು ತಿಂಗಳುಗಳವರೆಗೆ ಸ್ಪಷ್ಟ ಉತ್ತರವನ್ನು ನೀಡುವವರೆಗೆ ಉದ್ಭವಿಸುತ್ತಲೇ ಇರುತ್ತದೆ. ನಾವು ಸ್ಪಷ್ಟ ಉತ್ತರದ ಬಗ್ಗೆ ಮಾತನಾಡಿದರೆ ಬ್ಲಾಕ್ ಬಾಕ್ಸ್ ಇರುವ ಬಾಲದ ಭಾಗವು ಹಾಗೇ ಇದೆ ಎಂಬುದು ದೃಶ್ಯದಲ್ಲಿ ಸ್ಪಷ್ಟವಾಗಿದೆ. ಬ್ಲಾಕ್ ಬಾಕ್ಸ್ ಸರಿಪಡಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳದಿರಲಿ. ನಾವು ಬ್ಲಾಕ್ ಬಾಕ್ಸ್ನಿಂದ ಕೆಲವು ಮಹತ್ವದ ಮಾಹಿತಿಯನ್ನು ಪಡೆಯಬಹುದು. ಇಷ್ಟು ವರ್ಷಗಳಿಂದ ಉತ್ತಮ ಕ್ಲೀನ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವ ಇಂತಹ ಅತ್ಯಾಧುನಿಕ ವಿಮಾನದ ಕಡಿದಾದ ಇಳಿಯುವಿಕೆ ಏಕೆ ಸಂಭವಿಸಿತು? ಒಂದೇ ಸಮಯದಲ್ಲಿ ಏಕೆ 2 ಎಂಜಿನ್ಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿತು? ಬೋಯಿಂಗ್ 737 ಮ್ಯಾಕ್ಸ್ ಬಗ್ಗೆ ಹಲವು ಪ್ರಶ್ನೆಗಳಿವೆ, ಆದರೆ ಡ್ರೀಮ್ಲೈನರ್ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದರು. ಯಾವುದೇ ಸಾವು ಇನ್ನೂ ವರದಿಯಾಗಿಲ್ಲ. ಇದೀಗ ಸ್ಪಷ್ಟವಾಗಿ ಕಾಣುವ ಕಾರಣ ಸರಳ ವಿವರಣೆಯನ್ನು ನೀಡುವುದು ಕಷ್ಟ. ವಿಮಾನದ ಕಾರ್ಯಕ್ಷಮತೆಯಲ್ಲಿನ ಕಡಿದಾದ ಕುಸಿತವು ಡ್ಯುಯಲ್ ಎಂಜಿನ್ ವೈಫಲ್ಯದ ಪರಿಣಾಮವಾಗಿದೆ ಎಂದು ವಿಮಾನಯಾನ ತಜ್ಞರು ಹೇಳುತ್ತಿದ್ದಾರೆ. ಇದು ಆಸಕ್ತಿದಾಯಕವಾಗಿದೆ ಏಕೆಂದರೆ ಈ ವಿಮಾನಗಳು ಅಂತಾರಾಷ್ಟ್ರೀಯ ವಿಶೇಷಣಗಳನ್ನು ಹೊಂದಿವೆ. ಒಂದು ಎಂಜಿನ್ ವಿಫಲವಾದರೆ ಇನ್ನೊಂದು ಏರಲು ಮತ್ತು ಹಿಂತಿರುಗಲು ಸಹಾಯ ಮಾಡುತ್ತದೆ. ಒಂದು ಎಂಜಿನ್ ವಿಫಲವಾದರೆ ಇದು ಸಾಮಾನ್ಯ ಘಟನೆಯಾಗಿದೆ. ಪೈಲಟ್ಗಳು ಕೂಡ ಅಂತಹ ಪರಿಸ್ಥಿತಿಗೆ ತರಬೇತಿ ಪಡೆದಿದ್ದಾರೆ. ಇದರಿಂದಾಗಿ ಅವರು ಯಾವುದೇ ಭಯಪಡುವುದಿಲ್ಲ, ಸೇಫ್ ಲ್ಯಾಂಡಿಂಗ್ ಮಾಡಬಹುದಾಗಿದೆ. ಆದರೆ ದಿನದ ಮಧ್ಯದಲ್ಲಿ ಪರಿಪೂರ್ಣ ಹವಾಮಾನದಲ್ಲಿ 2 ಎಂಜಿನ್ಗಳನ್ನು ಏಕಕಾಲದಲ್ಲಿ ಕಳೆದುಕೊಳ್ಳುವುದು ಬಹಳ ಅಪರೂಪ ಎಂದು ಪರಿಗಣಿಸಲಾಗುತ್ತದೆ. ಇದು ಹೇಗೆ ಸಂಭವಿಸಿತು? ಬ್ಲಾಕ್ ಬಾಕ್ಸ್ನು ಯಾವುದೇ ತಿದ್ದುಪಡಿ ನಡೆಸದೆ ಸ್ಪಷ್ಟ ಉತ್ತರಕ್ಕಾಗಿ ಎಲ್ಲರೂ ಆತುರದಿಂದ ಕಾಯುತ್ತಿದ್ದಾರೆ.